Hi everyone. So again, welcome back to my channel. So ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನನ್ನ ಸ್ಟಡಿ ಮಾಡಿದ್ವಿ, ಟೈಪ್ಸ್ ಆಫ್ RNA. ಅಂಡ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನನ್ನ ಸ್ಟಡಿ ಮಾಡ್ತೀವಿ, ಜೆನೆಟಿಕ್ ಕೋಡ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಏನಿದು ಜೆನೆಟಿಕ್ ಕೋಡ್ ಅಂತ ನಾವೇನ್ ಮಾಡೋಣ ಇಲ್ಲಿ ತಿಳ್ಕೊಳ್ಳೋಣ. ಸೊ ಏನ್ ಟಾಪಿಕ್ ಸ್ಟಡಿ ಮಾಡ್ತೀವಿ ಇವತ್ತು ನಾವಿಲ್ಲಿ, ಜೆನೆಟಿಕ್ ಕೋಡ್. ಸೊ ಏನಿದು ಜೆನೆಟಿಕ್ ಕೋಡ್ ಅಂದ್ರೆ, ಜೆನೆಟಿಕ್ ಕೋಡ್ ಅಂದ್ರೆ ಏನು, ಇದು ರಿಲೇಶನ್ಶಿಪ್ ಬಿಟ್ವೀನ್ ದಿ DNA, RNA ಅಂಡ್ ಅಮೈನೋ ಆಸಿಡ್. ಅಂದ್ರೆ ಸೆಂಟ್ರಲ್ ಡೋಗ್ಮಾದಲ್ಲೇನೆ ಇದೆ ಇದು. ಬಿಕಾಸ್ ಏನಂತ ಗೊತ್ತು ನಮಗೆ, DNA ಇಂದ ಏನಾಗುತ್ತೆ, ಅಫ್ಕೋರ್ಸ್ DNA ಆಗುತ್ತೆ, ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ಅಂಡ್ DNA ಇಂದ RNA ಫಾರ್ಮ್ ಆಗುತ್ತೆ, ಅದಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಅಂಡ್ RNA ಇಂದ ಏನ್ ಫಾರ್ಮ್ ಆಗುತ್ತೆ ಇಲ್ಲಿ, ಅಮೈನೋ ಆಸಿಡ್, ಪಾಲಿಪೆಪ್ಟೈಡ್ ಚೈನ್, ಪ್ರೋಟೀನ್ ಫಾರ್ಮ್ ಆಗುತ್ತೆ, ಅದಕ್ಕೆ ಏನಂತ ಕರಿತೀವಿ, ಟ್ರಾನ್ಸ್ಲೇಷನ್. ಸೊ ಇಲ್ಲಿ DNA ಇಂದಾನು ಇನ್ಫಾರ್ಮೇಶನ್ ಕಾಪಿ ಆಗ್ತಾ ಇದೆ, RNA ಇಂದಾನು ಸಮಥಿಂಗ್ ಕೋಡ್ ಇಸ್ ಗೆಟಿಂಗ್. ಏನಕ್ಕೆ, ಅಮೈನೋ ಆಸಿಡ್ ಫಾರ್ಮ್ ಆಗ್ಲಿಕ್ಕೆ, ಅಂದ್ರೆ ಅಲ್ಟಿಮೇಟ್ಲಿ ಪ್ರೋಟೀನ್ ಫಾರ್ಮ್ ಆಗ್ಲಿಕ್ಕೆ. ಸೊ ಈ ರಿಲೇಶನ್ಶಿಪ್ ಯಾರ್ಯಾರ ಮಧ್ಯ, DNA, RNA, ಅಮೈನೋ ಆಸಿಡ್, ಈ ಮೂರುಗಳ ಮಧ್ಯೆ ಇರುವಂತ ರಿಲೇಶನ್ಶಿಪ್ ಯಾವ್ದ್ರಿಂದ ಮೂವ್ ಆಗ್ತಾ ಇರುತ್ತೆ, ಈ ಜೆನೆಟಿಕ್ ಕೋಡ್. ಸೊ ನಾವು ಜೆನೆಟಿಕ್ ಕೋಡ್ ಅಂದ್ರೆ ಏನಂತ ಹೇಳ್ಬೋದು ಇಲ್ಲಿ ಸಿಂಪಲ್ ಆಗಿ, ಇಟ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ DNA, RNA ಅಂಡ್ ಅಮೈನೋ ಆಸಿಡ್ ಅಥವಾ ಪ್ರೋಟೀನ್ ಅಂತ ಹೇಳ್ಬೋದು. ಬಟ್ ನೆನಪಿರ್ಲಿ, ಯಾವುದೇ ರೀತಿಯಾದಂತ ಡೈರೆಕ್ಟ್ ಕನೆಕ್ಷನ್ ಅಥವಾ ಡೈರೆಕ್ಟ್ ಲಿಂಕ್ ಯಾರ್ಯಾರ ಮಧ್ಯ ಇಲ್ಲ ಇಲ್ಲಿ, DNA ಮತ್ತೆ ಪ್ರೋಟೀನ್ ಮಧ್ಯ ಇಲ್ಲ. ಬಟ್ ಪ್ರೋಟೀನ್ ಫಾರ್ಮ್ ಆಗ್ಬೇಕಾದ್ರೆ ಡಿಪೆಂಡೆಂಟ್ ಆಗಿದೆ, ಬಿಕಾಸ್ DNA ಇಂದಾನೇ ಏನಾಗ್ತಿದೆ ಇಲ್ಲಿ, ಇನ್ಫಾರ್ಮೇಶನ್ ಕಾಪಿ ಆಗ್ತಿದೆ. ಬಟ್ ಡೈರೆಕ್ಟ್ ಕಮ್ಯುನಿಕೇಶನ್ ಯಾರ್ಯಾರ ಮಧ್ಯ ಇರಲ್ಲ ಇಲ್ಲಿ, DNA ಮತ್ತೆ ಪ್ರೋಟೀನ್ ಮಧ್ಯ ಯಾರಿದ್ದಾರೆ ಇಲ್ಲಿ, RNA, ದಟ್ ಈಸ್ mRNA. ಸೊ ಇವಾಗ ಜೆನೆಟಿಕ್ ಕೋಡ್ ಅಂದ್ರೆ ಏನು ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ನಮಗ್ ಗೊತ್ತು, ಇದೇನಿದು ಟೆಂಪ್ಲೇಟ್ ಸ್ಟ್ರಾಂಡ್ ನೆನಪಿದೆಯಲ್ಲ ನಿಮ್ಗೆ, ಟ್ರಾನ್ಸ್ಕ್ರಿಪ್ಷನ್ ಆಗ್ಬೇಕಾದ್ರೆ DNA ಟೆಂಪ್ಲೇಟ್ ಸ್ಟ್ರಾಂಡ್ ಏನಿರುತ್ತೆ, ಪೊಲಾರಿಟಿ 3' to 5'. ಅಂಡ್ ಅಪೋಸಿಟ್ ಕೋಡಿಂಗ್ ಸ್ಟ್ರಾಂಡ್ ಏನಿರುತ್ತೆ, ಪೊಲಾರಿಟಿ 5' to 3'. ಸೊ ಇವಾಗ ನಾನು ಇಲ್ಲಿ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅನ್ನ ಏನ್ ಮಾಡ್ತೀನಿ ಇಲ್ಲಿ, ಈ ಟೆಂಪ್ಲೇಟ್ ಸ್ಟ್ರಾಂಡ್ ಮೇಲೆ ಬರೀತೀನಿ. TAC, AAA, ATT, AAT. ಓಕೆ, ಇದೇನು ಸೀಕ್ವೆನ್ಸ್ ಯಾರ ಮೇಲೆ ಇದೆ, ಇದು ಟೆಂಪ್ಲೇಟ್ ಸ್ಟ್ರಾಂಡ್ ಮೇಲೆ. ಇದ್ರದ್ದು ಕಾಂಪ್ಲಿಮೆಂಟಾರಿಟಿ ಎಲ್ಲಿರುತ್ತೆ, ಕೋಡಿಂಗ್ ಸ್ಟ್ರಾಂಡ್ ಇರುತ್ತೆ. ಬಟ್ ನಮ್ಗೆ ಅದ್ ಬೇಡ, ಸದ್ಯಕ್ಕೆ ನಾವೇನ್ ಮಾಡೋಣ ಇಲ್ಲಿ, ಟ್ರಾನ್ಸ್ಕ್ರಿಪ್ಷನ್. ಈ ಟೆಂಪ್ಲೇಟ್ ಸ್ಟ್ರಾಂಡ್ ಇಂದ ಏನ್ ಫಾರ್ಮ್ ಆಗಿರುತ್ತೆ ಇಲ್ಲಿ, ಟೆಂಪ್ಲೇಟ್ ಸ್ಟ್ರಾಂಡ್ ಇಂದ ಏನ್ ಫಾರ್ಮ್ ಆಗಿರುತ್ತೆ, 5' to 3' ಏನ್ ಫಾರ್ಮ್ ಆಗಿರುತ್ತೆ ನಮ್ಗೆ, RNA, ದಟ್ ಈಸ್ mRNA ಫಾರ್ಮ್ ಆಗಿರುತ್ತೆ. ಒಂದ್ ಸೆಕೆಂಡ್ ಹೇಳ್ತಾ ಇದ್ದೀನಿ, ಇದು ಟೆಂಪ್ಲೇಟ್ ಸ್ಟ್ರಾಂಡ್ ಅಂಡ್ ಇದು ಕೋಡಿಂಗ್ ಸ್ಟ್ರಾಂಡ್. ಓಕೆ, ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗ್ಬೇಕಾದ್ರೆ ಯಾವ ಸ್ಟ್ರಾಂಡ್ ಇನ್ವಾಲ್ವ್ ಆಗುತ್ತೆ, RNA ಸಿಂಥಸಿಸ್ ಆಗ್ಲಿಕ್ಕೆ ಯಾವ ಸ್ಟ್ರಾಂಡ್ ಹೆಲ್ಪ್ ಆಗುತ್ತೆ, ಟೆಂಪ್ಲೇಟ್ ಸ್ಟ್ರಾಂಡ್. ಸೊ ಹಾಗಾಗಿ ನಾನು ಕಾಂಪ್ಲಿಮೆಂಟಾರಿಟಿ ಬರ್ದಿಲ್ಲ ಇಲ್ಲಿ, ಯಾವ್ದ್ರ ಹತ್ರ, ಕೋಡಿಂಗ್ ಸ್ಟ್ರಾಂಡ್ ಹತ್ರ. ಸೊ ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ತಿದ್ದೀನಿ ಇವಾಗ, ಈ ಟೆಂಪ್ಲೇಟ್ ಸ್ಟ್ರಾಂಡ್ ಇಂದ ಇಲ್ಲಿ ಏನ್ ಫಾರ್ಮ್ ಆಗ್ತಾ ಇದೆ, mRNA. ಪೊಲಾರಿಟಿ ಏನು, RNA ಕೂಡ ಯಾವ್ದು ಪೊಲಾರಿಟಿಯಿಂದ ಸಿಂಥಸಿಸ್ ಆಗುತ್ತೆ, 5' to 3'. ಸೊ ಈ ಸೀಕ್ವೆನ್ಸಸ್ ಗಳನ್ನ ಬರ್ದಿದ್ದೀನಿ. ಹಾಗಾದ್ರೆ ನಾನು ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ, ದಿಸ್ ಒನ್. ಓಕೆ, ಐ ಅರೇಂಜ್ ದಿಸ್. ಸೊ ಇವಾಗ ಇಲ್ಲಿ ನೋಡಿ, ಈ mRNA ಸೀಕ್ವೆನ್ಸ್ ಏನಿರುತ್ತೆ ಇಲ್ಲಿ ಏನಿದೆ ನೋಡಿ, ಕಾಂಪ್ಲಿಮೆಂಟಾರಿಟಿ ಬರ್ಬೇಕಲ್ವಾ. T ಇದ್ರೆ ಏನ್ ಬರುತ್ತೆ ಇಲ್ಲಿ, ಎಸ್ T ಇದ್ರೆ ಏನ್ ಬರ್ಬೇಕು, A. ಎಡಿನೈನ್ಗೆ ಏನು, ಥೈಮಿನ್. ಬಟ್ ಇದೇನು mRNA, ದಿಸ್ ಈಸ್ mRNA. RNA ಅಂದ್ರೆ ಏನಿರಲ್ಲ ನಮ್ಗೆ ಇಲ್ಲಿ, ಥೈಮಿನ್ ಇರಲ್ಲ, ಅದ್ರ ಬದಲಾಗಿ ಏನಿರುತ್ತೆ, ಯುರಾಸಿಲ್. ಸಿಗೆ ಗ್ವಾನಿನ್ ಅಂಡ್ A ಇದೆ. A ಇದ್ರೆ ಏನಂತ ಬರ್ದಿದೀವಿ, ಥೈಮಿನ್ ಇರಲ್ಲ, ಏನಿರುತ್ತೆ ಇಲ್ಲಿ, ಯುರಾಸಿಲ್. ಸೊ ನೆಕ್ಸ್ಟ್ A ಇದ್ರೆ U, T ಇದ್ರೆ A. ಅಂಡ್ ಇಲ್ಲಿ ಅಗೇನ್ AAT ಇದೆ. A ಇದ್ರೆ ಏನಿರುತ್ತೆ ಇಲ್ಲಿ, U, T ಇದ್ರೆ ಏನಿರುತ್ತೆ ಇಲ್ಲಿ, A. ಓಕೆ, ಇದು mRNA ಫಾರ್ಮ್ ಆಗಿದೆ. ಸೊ ಈ ಸ್ಟೆಪ್ ಏನು, ಟ್ರಾನ್ಸ್ಕ್ರಿಪ್ಷನ್. ಬಟ್ ಜೆನೆಟಿಕ್ ಕೋಡ್ಗೆ ಏನ್ ಸಂಬಂಧ, ನಾನು ಏನಂತ ಹೇಳ್ದೆ ಇಲ್ಲಿ, ರಿಲೇಶನ್ಶಿಪ್ ಬಿಟ್ವೀನ್ DNA, RNA ಅಂಡ್ RNA ನೆಕ್ಸ್ಟ್ ಏನ್ ಬರುತ್ತೆ ಇಲ್ಲಿ, ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಈ ಜೆನೆಟಿಕ್ ಅಥವಾ ಈ ರಿಲೇಶನ್ಶಿಪ್ ಗೆ ನಾವೇನಂತ ಕರಿತೀವಿ ಇಲ್ಲಿ, ಜೆನೆಟಿಕ್ ಕೋಡ್. ಸೊ ಇಲ್ಲಿವರೆಗೂ ನಮಗೆ ಗೊತ್ತಿದೆ. ಇವಾಗ ನೆಕ್ಸ್ಟ್ ಏನ್ ತಿಳ್ಕೊಬೇಕು, ಈ AUG ಒಂದ್ ಇದೆಯಲ್ಲ, 3 ಸೀಕ್ವೆನ್ಸಸ್ ಇದೆ, ಅಂದ್ರೆ 3 ನೈಟ್ರೋಜನ್ ಬೇಸ್ ಇದೆ ಇಲ್ಲಿ, ಅಡೆನಿನ್, ಯುರಾಸಿಲ್, ಗ್ವಾನಸಿನ್ ಇದೆ, ಹೌದಾ. ಈ 3 ನ್ಯೂಕ್ಲಿಯೋಟೈಡ್ಸ್ ಗಳು ಸೇರಿದ್ರೆ ಒಂದು ಕೋಡಾನ್ ಫಾರ್ಮ್ ಆಗುತ್ತೆ. ಇದೇನು ಇಲ್ಲಿ, ದಿಸ್ ಇಸ್ ಒನ್ ಕೋಡಾನ್, ಗೊತ್ತಾಯ್ತಾ. ಅಂಡ್ ನೆಕ್ಸ್ಟ್ ಯು ಇದೆ. ಸೊ ಇದು ಕೂಡ ಏನು ಇಲ್ಲಿ, ಒನ್ ಕೋಡಾನ್. UAA ಇದು ಕೂಡ ಏನು ಇಲ್ಲಿ, ಒನ್ ಕೋಡಾನ್. ಅಗೇನ್ UUA ಕೂಡ ಏನು, ಇದು ಒನ್ ಕೋಡಾನ್.
ಸೊ ಕೋಡಾನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಟ್ರಿಪ್ಲೆಟ್, ಅಂದ್ರೆ 3 ಬೇಸಸ್ ಗಳು ಸೇರ್ಕೊಂಡು ಒಂದು ಕೋಡಾನ್ ಅನ್ನ ಫಾರ್ಮ್ ಮಾಡುತ್ತೆ. 3 ಬೇಸಸ್ ಗಳು ಸೇರ್ಕೊಂಡು ಒಂದು ಕೋಡಾನ್ ಅನ್ನ ಏನ್ ಮಾಡುತ್ತೆ ಇಲ್ಲಿ ಫಾರ್ಮ್ ಮಾಡುತ್ತೆ. ಸೊ ಇವಾಗ ನೆಕ್ಸ್ಟ್ ಏನು, ಈ ಕೋಡಾನ್ ಏನಕ್ಕೆ ಕೋಡ್ ಆಗ್ಬೇಕು? ಈ ಕೋಡಾನ್ಸ್ ಗಳು ಏನಕ್ಕೆ ಕೋಡ್ ಆಗ್ಬೇಕು? ಅಮೈನೋ ಆಸಿಡ್ ಗೆ ಕೋಡ್ ಆಗುತ್ತೆ. ಈ ಕೋಡಾನ್ಸ್ ಗಳು ಏನಾಗುತ್ತೆ ಇಲ್ಲಿ? ಅಮೈನೋ ಆಸಿಡ್ಸ್ ಅಥವಾ ಪ್ರೋಟೀನ್. ಸೊ ಇದೊಂದು ಪ್ರೋಟೀನ್ ಕೋಡ್ ಆಗುತ್ತೆ AUG, ಅಂಡ್ ಯು ಕೋಡಾನ್ ಒಂದು ಪ್ರೋಟೀನ್ ಗೆ ಕೋಡ್ ಆಗುತ್ತೆ. UAA ಕೋಡಾನ್ ಒಂದು ಪ್ರೋಟೀನ್ ಗೆ ಕೋಡ್ ಆಗುತ್ತೆ. ಅಂಡ್ UUA ಇಲ್ಲಿ ನೋಡಿ, ನೆನ್ಪಿಟ್ಕೊಳ್ಳಿ ನೀವು, ಇಲ್ಲಿ ದಿಸ್ ಇಸ್ ಅ ಟ್ರಾನ್ಸ್ಲೇಷನ್. ಇದಕ್ಕೆ ನಾವೇನಂತ ಕರಿತೀವಿ? RNA ಏನ್ ಫಾರ್ಮ್ ಆಗ್ತಾ ಇದೆ? ಪ್ರೋಟೀನ್. ಇದಕ್ಕೆ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಸೊ ಈ ಕೋಡಾನ್ಸ್ ಗಳನ್ನ ನೀವೇನ್ ಮಾಡ್ಬೇಕು? ಒಂದು ಟೇಬಲ್ ಕೊಟ್ಟಿದ್ದಾರೆ ನಿಮ್ಮ NCERT ಒಳಗಡೆ. ಓಕೆ, ಕೆಲವೊಂದು ಕೋಡಾನ್ಸ್ ಯಾವ ಅಮೈನೋ ಆಸಿಡ್ ಗೆ ಕೋಡ್ ಆಗುತ್ತೆ ಅನ್ನೋದನ್ನ ನೀವೇನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತ್ಕೋಬೇಕು. ಸೊ ಇಲ್ಲಿ AUG ಅನ್ನೋ ಒಂದು ಕೋಡಾನ್ ಇದೆಯಲ್ಲ, ಈ ಕೋಡಾನ್ ಯಾವ ಅಮೈನೋ ಆಸಿಡ್? ಇದೇನು ಇದು ಅಮೈನೋ ಆಸಿಡ್. ಈ AUG ಕೋಡಾನ್ ಯಾವ ಅಮೈನೋ ಆಸಿಡ್ ಕೋಡ್ ಆಗುತ್ತೆ? ಅಮೈನೋ ಆಸಿಡ್ ಕಾಲ್ಡ್ ಮಿಥಿಯೋನಿನ್. ಸೊ ನಾನು ಏನಂತ ಹೇಳಿದೆ? AUG ಅನ್ನೋ ಒಂದು ಕೋಡಾನ್ ಮಿಥಿಯೋನಿನ್ ಅಮೈನೋ ಆಸಿಡ್ ಗೆ ಏನಾಗುತ್ತೆ ಇಲ್ಲಿ ಕೋಡ್ ಆಗುತ್ತೆ. ಅದೇ ರೀತಿ ಯು ಅನ್ನೋ ಒಂದು ಕೋಡಾನ್ ಯಾವ ಅಮೈನೋ ಆಸಿಡ್ ಕೋಡ್ ಆಗುತ್ತೆ ಇಲ್ಲಿ? ದಟ್ ಈಸ್ ಫಿನೈಲ್ ಅಲನಿನ್. ಯಾವುದು? ಫಿನೈಲ್ ಅಲನಿನ್. ಅಂಡ್ ನೆಕ್ಸ್ಟ್ ಯಾವ್ದಿದೆ ನೋಡಿ ಇಲ್ಲಿ? UAA. ಈ ಕೋಡಾನ್ ಯಾವ ಅಮೈನೋ ಆಸಿಡ್ ಕೋಡ್ ಆಗುತ್ತೆ? ದಟ್ ಈಸ್ ಲ್ಯೂಸಿನ್. ಯಾವುದು? ಲ್ಯೂಸಿನ್. ಅಂಡ್ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಯಾವ್ದಿದೆ? UUA. ಸೊ ಈ ಕೋಡಾನ್ ಯಾವುದೇ ಅಮೈನೋ ಆಸಿಡ್ ಗೆ ಏನಾಗಲ್ಲ, ಇದು ಕೋಡ್ ಆಗಲ್ಲ. ಏನಕ್ಕಾಗಲ್ಲ? ಈ UUA ಅನ್ನೋದು ಏನು ಇದು? ದಿಸ್ ಇಸ್ ಸ್ಟಾಪ್ ಕೋಡಾನ್. ಏನಿದು? ಸ್ಟಾಪ್ ಕೋಡಾನ್. ಹೆಂಗೆ ನೀವು ಟ್ರಾನ್ಸ್ಕ್ರಿಪ್ಷನ್ ಆಗ್ಬೇಕಾದ್ರೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಟರ್ಮಿನೇಟರ್ ರೀಜನ್ ಅಲ್ಲಿ ಯಾವ ರೀತಿ ರೋ ಫ್ಯಾಕ್ಟರ್ ಇತ್ತಲ್ಲ, ಟರ್ಮಿನೇಟ್ ಸ್ಟಾಪ್ ಮಾಡ್ಲಿಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಅನ್ನ, ಅದೇ ರೀತಿ ಈ ಟ್ರಾನ್ಸ್ಲೇಷನ್ ಅಂದ್ರೆ ಈ ಅಮೈನೋ ಆಸಿಡ್ ಚೈನ್ ಪಾಲಿಪೆಪ್ಟೈಡ್ ಚೈನ್ ಫಾರ್ಮ್ ಆದ್ಮೇಲೆ ಸ್ಟಾಪ್ ಮಾಡ್ಲಿಕ್ಕೆ ಒಂದು ಕೋಡಾನ್ ಇರುತ್ತೆ. ಯೂಶುವಲಿ 3 ಇರುತ್ತೆ. ಓಕೆ, ಬಟ್ ಇಲ್ಲಿ ನಾನು 1 ಬರ್ದಿದ್ದೀನಿ, UUA. ಸೊ ಇದೇನು? ಸ್ಟಾಪ್ ಕೋಡಾನ್. ಈ ಸ್ಟಾಪ್ ಕೋಡಾನ್ ಏನ್ ಬಂದ ತಕ್ಷಣ ಇಲ್ಲಿ ಅಮೈನೋ ಆಸಿಡ್ಸ್ ಗಳು ಅಥವಾ ಈ ಪಾಲಿಪೆಪ್ಟೈಡ್ ಚೈನ್ ಫಾರ್ಮ್ ಆಗೋದು ಏನಾಗುತ್ತೆ ಇಲ್ಲಿ? ಸ್ಟಾಪ್ ಆಗೋಗುತ್ತೆ. ದಿಸ್ ಇಸ್ ಸ್ಟಾಪ್ ಕೋಡಾನ್. ಅಂಡ್ ಆಲ್ವೇಸ್ ರಿಮೆಂಬರ್, AUG ಯಾವ್ದು ಕೋಡ್ ಆಗುತ್ತೆ ಅಂತ ಹೇಳಿದೆ ನಾನು? ಮಿಥಿಯೋನಿನ್. ಅದ್ರ ಜೊತೆಗೆ AUG ಏನು ಇದು? ದಿಸ್ ಈಸ್ ಇನಿಷಿಯೇಷನ್ ಕೋಡಾನ್. ಇನಿಷಿಯೇಷನ್ ಕೋಡಾನ್ ಹೆಸರಲ್ಲೇ ಇದೆ, ಇನಿಷಿಯೇಷನ್ ಕೋಡಾನ್. ಏನನ್ನ ಇನಿಷಿಯೇಟ್ ಮಾಡ್ತಾ ಇದೆ ಇದು? ಈ ಪಾಲಿಪೆಪ್ಟೈಡ್ ಚೈನ್ ಅನ್ನ ಫಾರ್ಮ್ ಮಾಡೋದಕ್ಕೆ ಇನಿಷಿಯೇಟ್ ಸ್ಟಾರ್ಟ್ ಯಾರು ಮಾಡ್ತಾರೆ? AUG ಅನ್ನೋ ಒಂದು ಕೋಡಾನ್. ಯಾವ ಅಮೈನೋ ಆಸಿಡ್ ಕೋಡ್ ಆಗುತ್ತೆ? ಮಿಥಿಯೋನಿನ್. ಸೇಮ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಪ್ರಮೋಟರ್ ರೀಜನ್ ಅಲ್ಲಿ ಯಾರಿದ್ರು? ಸಿಗ್ಮಾ ಫ್ಯಾಕ್ಟರ್ ಇತ್ತು ತಾನೆ ಇನಿಷಿಯೇಟ್ ಮಾಡ್ಲಿಕ್ಕೆ ಯಾವ ಪ್ರೊಸೆಸ್ ಅನ್ನ? ಟ್ರಾನ್ಸ್ಕ್ರಿಪ್ಷನ್ ಅನ್ನ. ಅದೇ ರೀತಿ ಟ್ರಾನ್ಸ್ಲೇಷನ್ ಅಂದ್ರೆ ಏನು? ಈ ಪಾಲಿಪೆಪ್ಟೈಡ್ ಚೈನ್ ಫಾರ್ಮ್ ಆಗೋದು. ಪಾಲಿಪೆಪ್ಟೈಡ್ ಚೈನ್ ಅಂದ್ರೆ ಗೊತ್ತಿಲ್ವಾ? ಪಾಲಿಪೆಪ್ಟೈಡ್ ಚೈನ್ ಅಂದ್ರೆ ನೋಡಿ, ಇದು ಒಂದು ಅಮೈನೋ ಆಸಿಡ್ ಇದೆ, ಇದು ಒಂದು ಫಾರ್ ಎಕ್ಸಾಂಪಲ್ AUG ಗೆ ಏನಿದೆ? ಮಿಥಿಯೋನಿನ್. ನೆಕ್ಸ್ಟ್ UUU ಗೆ ಯಾವ್ದಿದೆ ಇಲ್ಲಿ? ಫಿನೈಲ್ ಅಲನಿನ್. UAA ಗೆ ಯಾವ್ದಿದೆ ಇಲ್ಲಿ? ಲ್ಯೂಸಿನ್ ಇದೆ ಅಂತ ಹೇಳಿ. ಸೊ 3 ಅಮೈನೋ ಆಸಿಡ್ಸ್ ಗಳು ಇದೆ. ಓಕೆ, ಈ ಒಂದು ಅಮೈನೋ ಆಸಿಡ್ ಇನ್ನೊಂದು ಅಮೈನೋ ಆಸಿಡ್, ಫಾರ್ ಎಕ್ಸಾಂಪಲ್ ಇದು ಮಿಥಿಯೋನಿನ್ ಅಂಡ್ ಇದೇನು ಇಲ್ಲಿ? ಫಿನೈಲ್ ಅಲನಿನ್. ಇದು ಎರಡರ ಮಧ್ಯನೂ ಏನಾಗುತ್ತೆ ಇಲ್ಲಿ? ಬಾಂಡ್ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಪೆಪ್ಟೈಡ್ ಬಾಂಡ್. ಅಮೈನೋ ಆಸಿಡ್ಸ್ ಗಳ ಮಧ್ಯೆ ಬಾಂಡ್ ಫಾರ್ಮ್ ಆದ್ರೆ ಅದಕ್ಕೆ ಏನಂತ ಕರಿತೀವಿ? ಪೆಪ್ಟೈಡ್ ಬಾಂಡ್. ಅದೇ ರೀತಿ ಫಿನೈಲ್ ಅಲನಿನ್ ಮತ್ತೆ ಲ್ಯೂಸಿನ್ ಮಧ್ಯ, ಓಕೆ, ಇಲ್ಲೂ ಕೂಡ ಏನಾಗುತ್ತೆ? ಬಾಂಡ್ ಫಾರ್ಮ್ ಆಗುತ್ತೆ. ಆ ಬಾಂಡ್ಗೆ ಏನಂತ ಕರಿತೀವಿ ನಾವಿಲ್ಲಿ? ಪೆಪ್ಟೈಡ್ ಬಾಂಡ್. ಸೊ ಅದೇ ರೀತಿ ಒಂದು ಅಮೈನೋ ಆಸಿಡ್ ಚೈನ್ ಫಾರ್ಮ್ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಪಾಲಿಪೆಪ್ಟೈಡ್ ಚೈನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸುಮಾರು ಪೆಪ್ಟೈಡ್ ಬಾಂಡ್ಸ್ ಗಳು ಇಟ್ಕೊಂಡು ಇಲ್ಲಿ ಏನಾಗುತ್ತೆ? ಪ್ರೋಟೀನ್ ಫಾರ್ಮ್ ಆಗುತ್ತೆ. ಅದಕ್ಕೆ ಪಾಲಿಪೆಪ್ಟೈಡ್ ಚೈನ್ ಅಂತ ಹೇಳಿ ಕರಿತೀವಿ. ಸೊ ಕೋಡಾನ್ ಅಂದ್ರೆ ಗೊತ್ತಾಯ್ತಾ? ಟ್ರಿಪ್ಲೆಟ್ ಇರುತ್ತೆ ಅಂಡ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಅಮೈನೋ ಆಸಿಡ್ಸ್ ಗೆ ಏನಾಗುತ್ತೆ? ಇದು ಕೋಡ್ ಆಗುತ್ತೆ. ಗೊತ್ತಾಯ್ತಾ ಇದು? ಓಕೆ, ಅಂಡ್ ರಿಮೆಂಬರ್ AUG ಏನು ಇದು? ಇನಿಷಿಯೇಷನ್ ಕೋಡಾನ್. ಅಂಡ್ ಯಾವ ಅಮೈನೋ ಆಸಿಡ್ ಕೋಡ್ ಆಗುತ್ತೆ? ಮಿಥಿಯೋನಿನ್. ಅಂಡ್ ನೆಕ್ಸ್ಟ್ UUA ಏನಿದು? ದಿಸ್ ಇಸ್ ಸ್ಟಾಪ್ ಕೋಡಾನ್. ಟ್ರಾನ್ಸ್ಲೇಷನ್ ಅನ್ನ ಏನ್ ಮಾಡುತ್ತೆ? ಇದು ಸ್ಟಾಪ್ ಮಾಡುತ್ತೆ. ಸೊ ಸ್ಟಾಪ್ ಕೋಡಾನ್ಸ್ ಎಷ್ಟಿದಾವೆ ಇಲ್ಲಿ? 3 ಇದಾವೆ. ಸೊ ನಮ್ಗೆ ಇವಾಗ ಗೊತ್ತು, ಬಿಕಾಸ್ ನಾವ್ ಇವಾಗ ತಾನೇ ಸ್ಟಡಿ ಮಾಡಿದ್ವಿ. ಕೋಡಾನ್ ಏನಿದೆ? ಟ್ರಿಪ್ಲೆಟ್, ಅಂದ್ರೆ 3 ಬೇಸಸ್ ಗಳಿದೆ. ಅದಕ್ಕೆ ನಾವೇನಂತ ಹೇಳಿದ್ವಿ? ಕೋಡಾನ್ ಟ್ರಿಪ್ಲೆಟ್ ಅಂತ ಹೇಳಿದ್ವಿ. ಬಟ್ ಇದು ಆಲ್ ಆಫ್ ಸಡನ್ ನಮ್ಗೆ ಹೆಂಗ್ ಗೊತ್ತಾಯ್ತು ಕೋಡಾನ್ ಟ್ರಿಪ್ಲೆಟ್ ಇದೆ ಅಂತ? ಏನಕ್ಕೆ ಸಿಂಗ್ಲೆಟ್ ಇರಬಹುದಲ್ಲ, ಡಬಲೆಟ್ ಇರಬಹುದಲ್ಲ? ಯಾರು ಹೇಳಿದ್ರು? ಯಾವ ಸೈಂಟಿಸ್ಟ್ ನಮಗೆ ಇಲ್ಲಿ ಹೇಳ್ಕೊಟ್ರು ಕೋಡಾನ್ ಟ್ರಿಪ್ಲೆಟ್ ಇದೆ ಅನ್ನೋದನ್ನ ನಾವೇನ್ ಮಾಡೋಣ? ಇವಾಗ ಸ್ಟಡಿ ಮಾಡೋಣ.
ಸೊ ಕೆಲವೊಂದು ಸೈಂಟಿಸ್ಟ್ ಗಳು ಏನ್ ಮಾಡ್ತಾರೆ, ಲೈಕ್ ಕೆಮಿಸ್ಟ್ ಇರ್ಬೋದು, ಫಿಸಿಸ್ಟ್ ಇರ್ಬೋದು, ಬಯೋಕೆಮಿಸ್ಟ್ ಇರ್ಬೋದು, ಅಂಡ್ ಇವನ್ ಜೆನೆಟಿಸ್ಟ್, ಎಲ್ಲರೂ ಸೇರ್ಕೊಂಡು ಏನ್ ಮಾಡ್ತಾರೆ, ತಮ್ಮದೇ ಆದಂತಹ ಐಡಿಯಾಸ್, ಕಾಂಟ್ರಿಬ್ಯೂಷನ್ಸ್ ಅನ್ನ ಏನ್ ಮಾಡ್ತಾರೆ, ಈ ಜೆನೆಟಿಕ್ ಕೋಡ್ ಮೇಲೆ ಕೊಡ್ತಾರೆ. ಸೊ ಅದರಲ್ಲಿ ಜೆನೆಟಿಕ್ ಕೋಡ್ ಟ್ರಿಪ್ಲೆಟ್ ಅಂತ ಹೇಳ್ಕೊಟ್ಟವ್ರು ಯಾರು ಅಂದ್ರೆ ನಮ್ಗೆ ಇಲ್ಲಿ ದಟ್ ಈಸ್ ಜಾರ್ಜ್ ಗ್ಯಾಮೋ ಅನ್ನೋರ್ ಬಗ್ಗೆ. ಸೊ ನಾವೇನ್ ಮಾಡೋಣ ಇವಾಗ, ಜಾರ್ಜ್ ಗ್ಯಾಮೋ ಯಾವ ರೀತಿ ಜೆನೆಟಿಕ್ ಕೋಡ್ ಟ್ರಿಪ್ಲೆಟ್ ಅಂತ ಹೇಳ್ಕೊಟ್ರು ಅನ್ನೋದನ್ನ ಏನ್ ಮಾಡೋಣ, ತಿಳ್ಕೊಳ್ಳೋಣ. ಯಾರು? ಜಾರ್ಜ್ ಗ್ಯಾಮೋ. ಓಕೆ, ಹಿ ಇಸ್ ಅ ಫಿಸಿಸ್ಟ್. ಸೊ ಏನಂತ ಹೇಳಿದೆ ನಾನು, ದಿಸ್ ಫೆಲೋ ಏನ್ ಹೇಳ್ಕೊಟ್ರು ಇವರು ನಮ್ಗೆ ಇಲ್ಲಿ, ಈ ಜೆನೆಟಿಕ್ ಕೋಡ್ ಟ್ರಿಪ್ಲೆಟ್ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಬಿಫೋರ್ ದಟ್ ಟ್ರಿಪ್ಲೆಟ್ ಅಂತ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಇವ್ರು ಏನ್ ಮಾಡಿದ್ರು, ಮೇ ಬಿ ಜೆನೆಟಿಕ್ ಕೋಡ್ ಏನಿರ್ಬೋದು, ಸಿಂಗ್ಲೆಟ್ ಕೂಡ ಇರ್ಬೋದು ಅನ್ಕೊಂಡ್ರು. ಏನಂತ ಹೇಳಿದ್ರು, ಸಿಂಗ್ಲೆಟ್. ಸಿಂಗ್ಲೆಟ್ ಅಂದ್ರೆ ಏನು? ಜೆನೆಟಿಕ್ ಕೋಡ್ ಏನಿರ್ಬೋದು ಅಂತ ಹೇಳಿದ್ರು, ಸಿಂಗ್ಲೆಟ್. ಹೆಂಗೆ ಸಿಂಗ್ಲೆಟ್? ನೈಟ್ರೋಜನ್ ಬೇಸಿಸ್ಗಳು ಎಷ್ಟಿದಾವೆ ಇಲ್ಲಿ? ಎಡಿನಿನ್, ಯುರಾಸಿಲ್, ಗ್ವಾನಿನ್ ಅಂಡ್ ಸೈಟೋಸಿನ್. ಸೊ ಎಷ್ಟಿದಾವೆ ಇಲ್ಲಿ ಬೇಸಸ್ಗಳು? 4 ಬೇಸಸ್ ಇದೆ. ಎಷ್ಟು ಬೇಸಸ್ ಇದೆ? 4 ಬೇಸಸ್. ಸೊ ಟೋಟಲ್ ಬೇಸಸ್ ಎಷ್ಟು? 4. ಅಂಡ್ ನ್ಯೂಕ್ಲಿಯೋಟೈಡ್ಸ್ ಕೂಡ ಎಷ್ಟಾಗುತ್ತೆ ಇಲ್ಲಿ? 4 ನ್ಯೂಕ್ಲಿಯೋಟೈಡ್ ಆಗುತ್ತೆ. ಅಂದ್ರೆ 4 ಕೋಡಾನ್ಸ್ ಆಯ್ತು. ಏನಾಯ್ತು ಇಲ್ಲಿ? ಟೋಟಲ್ ಕೋಡಾನ್ಸ್ ಎಷ್ಟಾಯ್ತು ಸಿಂಗ್ಲೆಟ್ ಆದ್ರೆ? ಟೋಟಲ್ ಕೋಡಾನ್ 4 ಆಯ್ತು. ಅಂಡ್ ನಮ್ಮ ಬಾಡಿ ಒಳಗಡೆ ಟೋಟಲ್ ಅಮೈನೋ ಆಸಿಡ್ಸ್, ಬಿಕಾಸ್ ಈ ಕೋಡಾನ್ಗಳು ಯಾರಿಗೆ ಕೋಡ್ ಆಗ್ಬೇಕು? ಅಮೈನೋ ಆಸಿಡ್ ಕೋಡ್ ಆಗ್ಬೇಕು ತಾನೆ. ಸೊ ನಮ್ಮ ಬಾಡಿ ಒಳಗೆ ಟೋಟಲ್ ಅಮೈನೋ ಆಸಿಡ್ಸ್ ಏನು? ಟೋಟಲ್ ಅಮೈನೋ ಆಸಿಡ್ಸ್, ಅಮೈನೋ ಆಸಿಡ್ಸ್ ಎಷ್ಟಿದಾವೆ? 20. ಅಮೈನೋ ಆಸಿಡ್ಸ್ ಎಷ್ಟಿದಾವೆ? 20 ಇದಾವೆ. ಸೊ ಇವಾಗ ಇಲ್ಲಿ ನೋಡಿ, ಟೋಟಲ್ ಕೋಡಾನ್ 4 ಇದೆ. ಬಿಕಾಸ್ AUGC ಸಿಂಗಲ್ ಆಗಿ ತಗೊಂಡ್ರೆ A ಒಂದು ಕೋಡಾನ್ ಆಗಿ ಒಂದು ಅಮೈನೋ ಆಸಿಡ್ ಕೋಡ್ ಆಗುತ್ತೆ, U ಒಂದು ಕೋಡಾನ್ ಆಗಿ ಅಂದ್ರೆ ಯುರಾಸಿಲ್ ಒಂದು ಕೋಡಾನ್ ಆಗಿ ಒಂದು ಅಮೈನೋ ಆಸಿಡ್ ಕೋಡ್ ಆಗುತ್ತೆ, ಗ್ವಾನಿನ್ ಒಂದು ಕೋಡಾನ್ ಆಗಿ ಒಂದು ಅಮೈನೋ ಆಸಿಡ್ ಕೋಡ್ ಆಗುತ್ತೆ, ಅದೇ ರೀತಿ ಸೈಟೋಸಿನ್ ಒಂದು ಕೋಡಾನ್ ಆಗಿ ಒಂದು ಅಮೈನೋ ಆಸಿಡ್ ಕೋಡ್ ಆಗುತ್ತೆ. ಸೊ ಇಲ್ಲಿ 4 ಏನಿದೆ ಕೋಡಾನ್ ಸಿಕ್ತು ಸಿಂಗ್ಲೆಟ್ ಆಗಿದ್ರೆ, ಜೆನೆಟಿಕ್ ಕೋಡ್ ಸಿಂಗ್ಲೆಟ್ ಆಗಿದ್ರೆ. ಬಟ್ ನಮ್ ಬಾಡಿಯಲ್ಲಿ ಎಷ್ಟಿದಾವೆ ಅಮೈನೋ ಆಸಿಡ್ಸ್ ಅಂತ ಹೇಳಿದ್ವಿ ನಾವಿಲ್ಲಿ? 20. ಸೊ ಏನಾದ್ರು ಜೆನೆಟಿಕ್ ಕೋಡ್ 4 to the power 1 ಅಂದ್ರೆ ಎಷ್ಟು? 4 ಕೋಡಾನ್ಸ್ ಆಯ್ತು. ಅಮೈನೋ ಆಸಿಡ್ಸ್ ಬಂದು 20. ಸೊ 20 ಅಮೈನೋ ಆಸಿಡ್ಸ್ ಅಲ್ಲಿ 4 ಅಮೈನೋ ಆಸಿಡ್ಸ್ ಗೆ ಏನೋ ಕೋಡಾನ್ ಸಿಕ್ತು. ಸೊ ಮಿಕ್ಕಿರೋದೆಷ್ಟು? ಇನ್ನು 16 ಅಮೈನೋ ಆಸಿಡ್ಸ್ ಗೆ ಯಾರು ಕೋಡಾನ್ ಇದಾರೆ? ಯಾವ ತರ ಕೋಡಾನ್ಸ್ ಇದೆ? ಇನ್ನು 16 ಅಮೈನೋ ಆಸಿಡ್ಸ್ ಕೋಡಾನ್ಸ್ ಇದೆಯಾ ಇಲ್ಲಿ? ನೋ. ಆದ್ರಿಂದ ಇವ್ರು ಏನ್ ಹೇಳಿದ್ರು ಜಾರ್ಜ್ ಗ್ಯಾಮೋ, ಜೆನೆಟಿಕ್ ಕೋಡ್ ಏನಲ್ಲ, ದಿಸ್ ಇಸ್ ನಾಟ್ ಅ ಸಿಂಗ್ಲೆಟ್. ಬಿಕಾಸ್ ಸಿಂಗ್ಲೆಟ್ ಆದ್ರೆ ನೋಡಿ ಬರೀ 4 ಅಮೈನೋ ಆಸಿಡ್ಸ್ ಮಾತ್ರ ಕೋಡಾನ್ ಸಿಗುತ್ತೆ, ಮಿಕ್ಕಿರೋ 16 ಅಮೈನೋ ಆಸಿಡ್ಸ್ ಗೆ ಏನಿರಲ್ಲ ಇಲ್ಲಿ, ಕೋಡಾನ್ಸ್ ಇರಲ್ಲ ಅಂತ ಹೇಳಿದ್ರು. ಆ ರೀಸನ್ಗೆ ದೇರ್ ಫೋರ್ ಜೆನೆಟಿಕ್ ಕೋಡ್ ಆರ್ ಕೋಡಾನ್ ಈಸ್ ನಾಟ್ ಸಿಂಗ್ಲೆಟ್ ಅಂತ ಹೇಳಿದ್ರು. ನಾಟ್ ಸಿಂಗ್ಲೆಟ್ ಅಂತ ಹೇಳಿದ್ರು. ಓಕೆಪ್ಪ, ಸಿಂಗ್ಲೆಟ್ ಅಂತೂ ಅಲ್ಲ. ಬಿಕಾಸ್ ಇನ್ನು 16 ಅಮೈನೋ ಆಸಿಡ್ ಇದೆ, ಇನ್ನು ಅದಕ್ಕೆ 16 ಕೋಡಾನ್ಸ್ ಬೇಕಲ್ಲ, ಬರೀ 4 ಕೋಡಾನ್ ಇದ್ರೆ ಹೆಂಗೆ? ಓಕೆ, ನೆಕ್ಸ್ಟ್ ಇಫ್ ಡಬ್ಲೆಟ್ ಇದ್ರೆ, ಜೆನೆಟಿಕ್ ಕೋಡಾನ್ ಏನು ಇಲ್ಲಿ ಡಬ್ಲೆಟ್ ಇತ್ತು ಅಂತ ಇಟ್ಕೊಳ್ಳಿ. ಡಬ್ಲೆಟ್ ಅಂದ್ರೆ ನೋಡಿ ಇಲ್ಲಿ AUGC 4 ಬೇಸಸ್ ಇದೆ. AUGC ಓಕೆ, ಡಬ್ಲೆಟ್ ಅಂತ ಹೇಳ್ತಿದ್ದಾರೆ. ಸೊ ಹೆಂಗಿರ್ಬೋದು? ಕಂಬೈನ್ ಆಗಿ AU ಕಂಬೈನ್ ಆಗಿ ಎರಡೆರಡು AG. ಫಾರ್ ಎಕ್ಸಾಂಪಲ್ AU ಇರ್ಬೋದು ಕೋಡಾನ್, ಅಥವಾ AG ಕೋಡಾನ್ ಇರ್ಬೋದು, AC ಕೋಡಾನ್ ಇರ್ಬೋದು, AA ಕೋಡಾನ್ ಇರ್ಬೋದು. ಡಬಲ್ ಎರಡೆರಡಾಗಿ ಇರ್ಬೋದು. ಸೊ ಎಷ್ಟಿದೆ ಟೋಟಲ್ ಕೋಡಾನು? 4. ಇವಾಗ ಡಬಲ್ ಮಾಡಿದ್ರೆ 4 to the power 2 ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ? 4 into 4 ದಟ್ ಈಸ್ 16. ಅಂದ್ರೆ ಎಷ್ಟು ಸಿಕ್ತು ಕೋಡಾನ್ಸ್ ಇಲ್ಲಿ? ಡಬ್ಲೆಟ್ ಆದ್ರೆ 16 ಕೋಡಾನ್ ಸಿಕ್ತು. ಬಟ್ ಟೋಟಲ್ ಅಮೈನೋ ಆಸಿಡ್ಸ್ ಎಷ್ಟಿದೆ? 20. ಇಫ್ ಇಲ್ಲಿ ಕೋಡಾನ್ ಡಬ್ಲೆಟ್ ಆದ್ರೆ ಎಷ್ಟು ಕೋಡಾನ್ ಸಿಕ್ತು ನಮ್ಗೆ? 16. ಸೊ ಮಿಕ್ಕಿರೋದೆಷ್ಟು? ಇನ್ನೂ 4 ಅಮೈನೋ ಆಸಿಡ್ಸ್ಗೆ, ಇನ್ನೂ 4 ಅಮೈನೋ ಆಸಿಡ್ಸ್ಗೆ ನಮಗ್ ತಿರ್ಗಾ ಏನ್ ಸಿಗ್ಲಿಲ್ಲ ಇಲ್ಲಿ? ಕೋಡಾನ್ ಸಿಗ್ಲಿಲ್ಲ. ಆ ಕಾರಣಕ್ಕೆ ಜಾರ್ಜ್ ಗ್ಯಾಮೋ ಏನಂತ ಹೇಳಿದ್ರು, ಇನ್ನೂ 4 ಅಮೈನೋ ಆಸಿಡ್ಸ್ ಡೆಫಿಷಿಯನ್ಸಿ ಇದೆ, ಅವುಗಳಿಗೆ ಕೋಡಾನ್ ಇಲ್ಲ. ಸೊ ಆ ಕಾರಣಕ್ಕೆ ಇವ್ರು ಏನ್ ಹೇಳಿದ್ರು ಇಲ್ಲಿ? ದೇರ್ ಫೋರ್ ಕೋಡಾನ್, ಜೆನೆಟಿಕ್ ಕೋಡಾನ್ ಈಸ್ ನಾಟ್ ಡಬ್ಲೆಟ್. ಡಬ್ಲೆಟ್ ಅಲ್ಲ ಅಂತ ಹೇಳಿದ್ರು.
ಓಕೆ, ಅಂದ್ರೆ ಇಲ್ಲಿ ಕಂಬೈನ್ ಆಗುತ್ತೆ, ಎ ಇರ್ಬೋದು, ಯು ಇರ್ಬೋದು, ಜಿ ಇರ್ಬೋದು, ಸಿ ಇರ್ಬೋದು, ಅದೇ ರೀತಿ ಎ, ಯು ಜಿ, ಸಿ. ಓಕೆ, ಡಬಲ್ ಆದ್ರೂ ಕೂಡ ಇನ್ನು 4 ಅಮಿನೋ ಆಸಿಡ್ಸ್ ಗೆ ಯಾರು ಸಿಗ್ಲಿಲ್ಲ ನಮ್ಗೆ ಇಲ್ಲಿ? ಕೋಡಾನ್ ಸಿಗ್ಲಿಲ್ಲ. ಓಕೆಪ್ಪ, ಹಾಗಾದ್ರೆ ನೆಕ್ಸ್ಟ್ ಸಿಂಗ್ಲೆಟು ಅಲ್ಲ, ಡಬಲೆಟು ಅಲ್ಲ, ನೆಕ್ಸ್ಟ್ ಯಾರು ಇದಾರೆ ಇಲ್ಲಿ? ಟ್ರಿಪ್ಲೆಟ್. ಟ್ರಿಪ್ಲೆಟ್ ಅಂದ್ರೆ ಮೂರ್. ಫಾರ್ ಎಕ್ಸಾಂಪಲ್ ಇವಾಗ 4 ಏನಿದೆ ಇಲ್ಲಿ? ನೈಟ್ರೋಜನ್ ಬೇಸಿಸ್ ಇದೆ. ಸೊ ಯು ಜಿ ಟ್ರಿಪ್ಲೆಟ್ ತಗೊಳ್ತಾರೆ. ಅಂಡ್ ನೆಕ್ಸ್ಟ್ AGC ಟ್ರಿಪ್ಲೆಟ್ ತಗೊಂಡು ನೋಡ್ತಾರೆ, ಅಂದ್ರೆ 4 to the power 3 ಮಾಡ್ತಾರೆ. 4 into 4 into 4 ಟೋಟಲ್ ಕೋಡಾನ್ಸ್ ಎಷ್ಟಾಗುತ್ತೆ? 64 ಕೋಡಾನ್ಸ್ ಆಯ್ತು. ನಿಮ್ಗೆ ಅನ್ಸ್ಬೋದು ಮ್ಯಾಮ್ 20 ಅಮಿನೋ ಆಸಿಡ್ ಇದೆ, ಬಟ್ ಕೋಡಾನ್ಸ್ ಜಾಸ್ತಿ ಆಯ್ತಲ್ಲ. ಬಟ್ ಅಮಿನೋ ಆಸಿಡ್ಸ್ 20 ಇದೆ, ಜಾಸ್ತಿ ಕೋಡಾನ್ಸ್ ಇದ್ರೆ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ 20 ಅಮಿನೋ ಆಸಿಡ್ಸ್ಗೂ ಏನಿದೆ ಇಲ್ಲಿ ನಮ್ಗೆ? 64 ಕೋಡಾನ್ಸ್. ಈ 60 ನೆನ್ಪಿಟ್ಕೊಳ್ಳಿ, ಈ 64 ಕೋಡಾನ್ಸ್ ಒಳಗಡೆ -3 ಮಾಡ್ಬೇಕು. ಏನಕ್ಕೆ? ಈ 3 ಏನಿರುತ್ತೆ? ಸ್ಟಾಪ್ ಕೋಡಾನ್ಸ್ ಇರುತ್ತೆ. ಇವಾಗ ತಾನೇ ಹೇಳ್ದೆ ನಿಮಗೆ ನಾನು, ಏನಂತ ಹೇಳ್ದೆ ನಾನು ಇಲ್ಲಿ? 3 ಸ್ಟಾಪ್ ಕೋಡಾನ್ಸ್ ಇರುತ್ತೆ. ಸೊ 64 ಟೋಟಲ್ ಕೋಡಾನ್, ಅದ್ರಲ್ಲಿ 3 ಏನಿರುತ್ತೆ? ಸ್ಟಾಪ್ ಕೋಡಾನ್ಸ್. ಹಾಗಾದ್ರೆ ಕೋಡ್ ಆಗುವಂತ ಕೋಡಾನ್ಸ್ ಗಳು ನಮ್ಗೆ ಎಷ್ಟು ಸಿಕ್ಕುತ್ತೆ? 61 ಕೋಡಾನ್ಸ್. ಎಷ್ಟು? 61 ಕೋಡಾನ್ಸ್. ಹಾಗಾದ್ರೆ ಏನು? 20 ಅಮೈನೋ ಆಸಿಡ್ಗೆ, ಎ ಅಂದ್ರೆ ಏನು? 20 ಅಮೈನೋ ಆಸಿಡ್ಸ್ಗೆ ಎಷ್ಟು ಕೋಡಾನ್ಸ್ ಸಿಕ್ತು ನಮ್ಗೆ ಇಲ್ಲಿ? 61 ಕೋಡಾನ್ಸ್ ಸಿಕ್ತು. ಓಕೆ, ಅದ್ರಲ್ಲಿ 3 ಮಾತ್ರ ಏನು ಇಲ್ಲಿ? ಸ್ಟಾಪ್ ಕೋಡಾನ್ಸ್. ಕ್ಲಿಯರ್ ಇದು? ಸೊ ಈ ಕ್ಯಾರೆಕ್ಟರ್ಗೆ ಅಥವಾ ಈ ಫೀಚರ್ಗೆ ನಾವ್ ಏನಂತ ಕರಿತೀವಿ? ಡಿಜೆನರಸಿ ಅಂತ ಹೇಳಿ ಕರಿತೀವಿ. ಡಿಜೆನರಸಿ ಅಂದ್ರೆ ಏನು? ಅಮಿನೋ ಆಸಿಡ್ 20 ಇದೆ, ಬಟ್ ಅದಕ್ಕೆ ಕೋಡ್ ಆಗ್ಲಿಕ್ಕೆ ಕೋಡಾನ್ಸ್ ಗಳು ಏನಿದೆ ಇಲ್ಲಿ? ಜಾಸ್ತಿ. ಫಾರ್ ಎಕ್ಸಾಂಪಲ್, ನಿಮ್ ಕಾಲೇಜ್ ಅಲ್ಲೇ ತಗೊಳ್ಳಿ, ನೀವು ಬಯಾಲಜಿ ಸಬ್ಜೆಕ್ಟ್ ಇದೆ ನಿಮ್ಗೆ, ಹೌದಾ? ಒಂದ್ ಸಬ್ಜೆಕ್ಟ್ ಬಯಾಲಜಿ, ಬಟ್ ಆ ಬಯಾಲಜಿ ಹೇಳಲಿಕ್ಕೆ ಸುಮಾರು ಲೆಕ್ಚರ್ಸ್ ಗಳು ಇರ್ತಾರೆ, ರೈಟ್? ಒಬ್ಬರೇ ಲೆಕ್ಚರ್ಸ್ ಇದ್ರೆ ಫೈನ್, ಬಟ್ ಸುಮಾರು ಆಲ್ಮೋಸ್ಟ್ ಸ್ಟ್ರೆಂತ್ ಎಲ್ಲ ಜಾಸ್ತಿ ಇರೋ ಕಾಲೇಜಸ್ ಅಲ್ಲೆಲ್ಲ ಏನ್ ಮಾಡ್ತಾರೆ ಇಲ್ಲಿ? ಒಂದು ಬಯಾಲಜಿ ಸಬ್ಜೆಕ್ಟ್ ಇರುತ್ತೆ, ಒಬ್ರೆ ಹ್ಯಾಂಡಲ್ ಮಾಡಲ್ಲ. ಸೊ ಡಿಫ್ರೆಂಟ್ ಬಯಾಲಜಿ ಲೆಕ್ಚರ್ಸ್ ವಿಲ್ ಬಿ ಹ್ಯಾಂಡಲಿಂಗ್ ವಾಟ್? ಒನ್ ಸಬ್ಜೆಕ್ಟ್. ಅದೇ ರೀತಿ ಕೂಡ ಇದು ಅಮಿನೋ ಆಸಿಡ್ 20 ಇದೆ, ಬಟ್ ಅದು ಕೋಡಾನ್ಸ್ ಇದೆ ಮೋರ್ ದನ್ 1. ಅಂದ್ರೆ ಒಂದು ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು ಇಲ್ಲಿ? 1 ಅಮೈನೋ ಆಸಿಡ್ has more than 1 codon. ಗೊತ್ತಾಯ್ತಾ? ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ತಗೊಳ್ಳಿ, ನಿಮ್ಗೆ ಇವಾಗ ಯಾವ್ದಾದ್ರು ಒಂದು ಫುಡ್ ಇಷ್ಟ ಅಂತ ಕೇಳಿದ್ರೆ ನೀವೇ ಇರ್ತೀರಾ. ಫಾರ್ ಎಕ್ಸಾಂಪಲ್ ನಿಮ್ ಹೆಸರು ಏನೋ ಸುರೇಖಾ ಇರ್ಬೋದು ಅಥವಾ ಲೂಸಿ ಇರ್ಬೋದು. ಸೊ ನೀವು ಒಬ್ಬರೇ ಇರ್ತೀರಾ, ಬಟ್ ನಿಮ್ಗೆ ಫುಡ್ ಐಟಮ್ಸ್ ಒಂದೇ ಇಷ್ಟ ಅಂತ ಹೇಳ್ತೀರಾ. ನಾವು ಚಾಕ್ಲೇಟ್ಸ್ ಇಷ್ಟ ಇರುತ್ತೆ, ಐಸ್ ಕ್ರೀಮ್ಸ್ ಇಷ್ಟ ಇರುತ್ತೆ, ಬರ್ಗರ್ ಇಷ್ಟ ಇರುತ್ತೆ. ಅದೇ ರೀತಿ 20 ಅಮಿನೋ ಆಸಿಡ್ಸ್ಗೆ 61 ಕೋಡಾನ್ ಏನಿದೆ ಇಲ್ಲಿ ಸಿಕ್ತು. ಅದ್ರಲ್ಲಿ 3 ಏನು? ಸ್ಟಾಪ್ ಕೋಡಾನ್. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ಡಿಜೆನರಸ್. ಏನಂತ ಕರಿತೀವಿ ಫೀಚರ್ಗೆ? ಡಿಜೆನರಸ್. ಸೊ ಈ ರೀತಿ ಜಾರ್ಜ್ ಕ್ಯಾಮೋ ಏನ್ ಹೇಳಿದ್ರು ನಮ್ಗೆ ಇಲ್ಲಿ? ಜೆನೆಟಿಕ್ ಕೋಡ್ ಏನಿದೆ? ಟ್ರಿಪ್ಲೆಟ್ ಇದೆ ಅಂತ ಹೇಳಿದ್ರು. ಗೊತ್ತಾಯ್ತಾ ಇದು? ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಬ್ರು ಬರ್ತಾರೆ. ಸೊ ಅವ್ರು ಏನ್ ಹೇಳ್ತಾರೆ ಇಲ್ಲಿ? DNA ಇಲ್ದೇನೆ ಏನಾಗುತ್ತೆ ಇಲ್ಲಿ? RNA ಸಿಂಥಸಿಸ್. ವಿತೌಟ್ DNA ಏನ್ ಸಿಂಥಸಿಸ್ ಆಗುತ್ತೆ? RNA ಸಿಂಥಸಿಸ್ ಆಗುತ್ತೆ ಅಂತ ಹೇಳ್ತಾರೆ. ಹೆಂಗೆ ನೋಡೋಣ. ಸೊ ದಟ್ ಫೆಲೋಸ್ ನೇಮ್ ಕೊರೋನಾ. ಸೊ ಇವ್ರ ಹೆಸರೇನು? ಕೊರೋನಾ. ಸೊ ಇವ್ರೇನ್ ಹೇಳ್ಕೊಡ್ತಾರೆ? ವಿತೌಟ್ DNA ಏನಾಗುತ್ತೆ ಇಲ್ಲಿ? RNA is formed. Without DNA, RNA is formed. ಹೆಂಗೆ ಚಾನ್ಸಸ್ ಇದೆಯಾ DNA ಇಲ್ದೇನೆ RNA ಆಗ್ಲಿಕ್ಕೆ? ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಆಗ್ದಲೇ ಆಗತ್ತಾ? ಎಸ್. ಹೆಂಗೆ? ಆರ್ಟಿಫಿಷಿಯಲ್ ಲ್ಯಾಬೊರೇಟರಿ ಒಳಗಡೆ. ಸೊ ಈ ಕೊರೋನಾ ಅನ್ನೋರು ಏನ್ ಮಾಡ್ತಾರೆ? ಟೆಸ್ಟ್ ಟ್ಯೂಬ್ ತಗೊಳ್ತಾರೆ. ಓಕೆ, ಟೆಸ್ಟ್ ಟ್ಯೂಬ್ ತಗೊಂಡು ಅದರಲ್ಲಿ ಬೇಸಸ್ ಗಳನ್ನ ಆಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಜಿ ಅಂದ್ರೆ ಗ್ವಾನಿನ್, ಸೈಟೋಸಿನ್. ಓಕೆ, ಏನ್ ಮಾಡಿದ್ರು? ಒಂದು ಟೆಸ್ಟ್ ಟ್ಯೂಬ್ ಅನ್ನ ತಗೊಂಡು ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಬೇಸಸ್, ನೈಟ್ರೋಜನ್ ಬೇಸಸ್ ಅಥವಾ ನ್ಯೂಕ್ಲಿಯೋಟೈಡ್ಸ್ ಗಳನ್ನ ಹಾಕಿದ್ರು. ಯಾವ್ದು ಹಾಕಿದೀವಿ ನಾವ್ ಇವಾಗ ಇಲ್ಲಿ? ಗ್ವಾನಿನ್ ಅಂಡ್ ಸೈಟೋಸಿನ್. ಸೊ ಇದ್ರ ಒಟ್ಟಿಗೆ ಲ್ಯಾಬ್ ಅಲ್ಲಿ ಇದು. ಓಕೆ, ಬಟ್ DNA ಏನಾದ್ರು ಹಾಕಿದೀವ? ನೋ. ಬಟ್ ಇಲ್ಲಿ RNA ಫಾರ್ಮ್ ಆಗ್ಲಿಕ್ಕೆ ಇವ್ರು ಏನ್ ಮಾಡ್ತಾರೆ? ಒಂದು ಟೈಪ್ ಆಫ್ RNA ಪಾಲಿಮರೇಸ್, ಒಂದು ಎನ್ಸೈಮ್ ಅನ್ನ ಆಡ್ ಮಾಡ್ತಾರೆ. ಇದ್ರಲ್ಲಿ ಏನ್ ಮಾಡ್ತಾರೆ? ಒಂದು ಎನ್ಸೈಮ್. ಆ ಎನ್ಸೈಮ್ ಹೆಸರು ಏನು ಇಲ್ಲಿ? ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರಿಲೇಸ್. ಸೊ ಇವ್ರದ್ದೇನಿದೆ ಇಲ್ಲಿ? ಏನ್ ಹೇಳ್ತಿದ್ದಾರೆ ಕೊರೋನಾ ಅವರು? DNA ಇಲ್ಲದೆ ಏನ್ ಫಾರ್ಮ್ ಮಾಡ್ಬೋದು? RNA ಫಾರ್ಮ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಹೆಂಗೆ?
ಟೆಸ್ಟ್ ಟ್ಯೂಬ್ ಒಳಗಡೆ ನೈಟ್ರೋಜನ್ ಬೇಸಸ್ ದಟ್ ಈಸ್ 1N1 and cytosine ಹಾಕಿದ್ರು. ಅದ್ರ ಒಟ್ಟಿಗೆ ಯಾವ ಎಂಜೈಮ್ ಅನ್ನ ಆಡ್ ಮಾಡಿದ್ರು? ಟೈಪ್ ಆಫ್ RNA ಪಾಲಿಮರೇಸ್. RNA ಪಾಲಿಮರೇಸ್ ಕೆಲಸ ಏನು? RNA ಸಿಂಥಸಿಸ್ ಮಾಡುತ್ತೆ ತಾನೆ? ಎಸ್, ಇದು ಕೂಡ ಏನ್ ಮಾಡುತ್ತೆ ಇಲ್ಲಿ? RNA ಸಿಂಥಸಿಸ್ ಅಂದ್ರೆ RNA ಫಾರ್ಮ್ ಮಾಡುತ್ತೆ. ಯಾರಿಲ್ಲ ಇಲ್ಲಿ? DNA ಇಲ್ಲ ಲ್ಯಾಬ್ ಅಲ್ಲಿ. ಸೊ ವಿತೌಟ್ DNA ಈ ಪಾಲಿನ್ಯೂಕ್ಲಿಯೊಟೈಡ್ ಫಾಸ್ಫೋರಿಲೇಸ್ ಅನ್ನೋ ಒಂದು ಎಂಜೈಮ್ ಏನ್ ಮಾಡುತ್ತೆ ಇಲ್ಲಿ ನಮ್ಗೆ? RNA ನ ಕೊಡುತ್ತೆ. RNA ಸಿಂಥಸಿಸ್ ಏನಿದೆ? ಪೊಲಾರಿಟಿ 5' to 3'. ಸೊ ನೈಟ್ರೋಜನ್ ಬೇಸಸ್ ಯಾವ್ದಿದೆ ನೋಡಿ ಇಲ್ಲಿ? 1N cytosine, 1N cytosine, GC 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 GC. ಗೊತ್ತಾಯ್ತಾ? ಸೊ ಏನಾಯ್ತು ಇಲ್ಲಿ? ಪಾಲಿನ್ಯೂಕ್ಲಿಯೈಡ್ ಫಾಸ್ಫೋರಿಲೇಸ್ ಅನ್ನೋ ಒಂದು ಎಂಜೈಮು ಟೆಸ್ಟ್ ಟ್ಯೂಬ್ ಅಲ್ಲಿ ಇರುವಂತ ನೈಟ್ರೋಜನ್ ಬೇಸಸ್ ಅನ್ನ ತಗೊಂಡು, ಬಿಕಾಸ್ ಇಸ್ ಅ ಟೈಪ್ ಆಫ್ RNA ಪಾಲಿಮರೇಸ್, ಏನನ್ನ ಫಾರ್ಮ್ ಮಾಡ್ತು? ಇದು RNA ನ ಫಾರ್ಮ್ ಮಾಡ್ತು. ಏನನ್ನ ಫಾರ್ಮ್ ಮಾಡ್ತು? RNA ನ ಫಾರ್ಮ್ ಮಾಡ್ತು. ಗುಡ್. ಸೊ ಎಷ್ಟಿದೆ ಇಲ್ಲಿ ನೈಟ್ರೋಜನ್ ಬೇಸಸ್? 2 ತರ ಇದೆ. ಎಷ್ಟಿದೆ ಇಲ್ಲಿ ಬೇಸಸ್? 2 ಟೈಪ್ಸ್, ಒಂದು ಗ್ವಾನಿನ್, ಒಂದು ಸೈಟೋಸಿನ್. ಆ ಕಾರಣಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ? ಹಿಟಿರೋ ಪಾಲಿಮರ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಹಿಟಿರೋ ಪಾಲಿಮರ್. ಏನಕ್ಕೆ ಹಿಟ್ರೋ? ಬಿಕಾಸ್ 2 ಟೈಪ್ಸ್ ಆಫ್ ನೈಟ್ರೋಜನ್ ಬೇಸಸ್ ಇದೆ. ಒಂದು ಚೈನ್ ಪಾಲಿಮರ್, ಮೆನಿ ಸೀಕ್ವೆನ್ಸಸ್ ಇದೆ. ಸೊ ಆ ಕಾರಣಕ್ಕೆ ಇದಕ್ಕೆ ಏನಂತ ಕರಿತೀವಿ? ಹಿಟಿರೋ ಪಾಲಿಮರ್ ಅಂತ ಹೇಳಿ ಕರಿತೀವಿ ಈ RNA. ಅಂಡ್ ನೆಕ್ಸ್ಟ್ ಇವ್ರು ಏನ್ ಮಾಡ್ತಾರೆ? ಕೊರೋನಾ ಅವರು ನೆಕ್ಸ್ಟ್ ತಿರ್ಗಾ ಒಂದು ಟೆಸ್ಟ್ ಟ್ಯೂಬ್ ಅನ್ನ ತಗೊಳ್ತಾರೆ. ಈ ಟೆಸ್ಟ್ ಟ್ಯೂಬ್ ಒಳಗಡೆ ಒಂದೇ ನೈಟ್ರೋಜನ್ ಬೇಸ್ ಅನ್ನ ಹಾಕ್ತಾರೆ, ಒಂದೇ ನ್ಯೂಕ್ಲಿಯೋಟೈಡ್. ಓಕೆ, ದಟ್ ಇಸ್ ಬರೀ ಎಡಿನೈನ್ ಹಾಕ್ತಾರೆ. ಅಂಡ್ ತಿರ್ಗಾ ಇದ್ರಲ್ಲೂ ಕೂಡ ಏನ್ ಮಾಡ್ತಾರೆ? ಎಂಜೈಮ್ ಅನ್ನ ಹಾಕ್ತಾರೆ. ಯಾವ ಎಂಜೈಮ್ ಇದೆ ಇಲ್ಲಿ? ಸೇಮ್ ಎಂಜೈಮ್, ದಟ್ ಈಸ್ ಸೇಮ್ ಎಂಜೈಮ್. ಯಾವುದು ಸೇಮ್ ಎಂಜೈಮ್ ಅಂದ್ರೆ ಇಲ್ಲಿ? ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರಿಲೇಸ್. ಸೊ ಇವಾಗ ತಿರ್ಗಾ ಏನ್ ಮಾಡುತ್ತೆ ಇದು? ಅಗೇನ್ ಏನ್ ಮಾಡ್ತು ಇಲ್ಲಿ? 5' to 3' ಏನಾಯ್ತು? RNA ಸಿಂಥಸಿಸ್ ಆಯ್ತು. ಸಾರಿ, ಮೇಲ್ಗಡೆ ಏನಿದೆ? 2 ನೈಟ್ರೋಜನ್ ಬೇಸಸ್, ಬಟ್ ಈ ಟೆಸ್ಟ್ ಟ್ಯೂಬ್ ಅಲ್ಲಿ ಏನಿದೆ? ಸೇಮ್ ಇದೆ. ಆ ಕಾರಣಕ್ಕೆ ಏನ್ ಮಾಡುತ್ತೆ ಈ ಪಾಲಿನ್ಯೂಕ್ಲಿಯೈಡ್ ಫಾಸ್ಫೋರಿಲೇಸ್? ಇಲ್ಲಿ ಬರೀ ಯಾವ ಸೀಕ್ವೆನ್ಸಸ್ ಇರುತ್ತೆ? ಇಲ್ಲಿ ಬರೀ ಯಾವ ನ್ಯೂಕ್ಲಿಯೋಟೈಡ್ ಇರುತ್ತೆ? ದಟ್ ಈಸ್ ಎಡಿನೈನ್. ಸೊ 1 ಟೈಪ್ ಆಫ್ ನೈಟ್ರೋಜನ್ ಬೇಸ್ ಇಂದ ಏನಾಯ್ತು ಇಲ್ಲಿ? RNA ಫಾರ್ಮ್ ಆಯ್ತು. ಸೊ ಇದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ಹೋಮೋಪಾಲಿಮರ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಹೋಮೋಪಾಲಿಮರ್. ಸೊ ಇಲ್ಲಿ ಏನಾದ್ರೂ DNA ಯೂಸ್ ಮಾಡಿದ್ವಾ ನಾವು? ನೋ. ಬಟ್ DNA ಬದಲಾಗಿ ಯಾರನ್ನ ಯೂಸ್ ಮಾಡಿದ್ವಿ ನಾವು? ಲ್ಯಾಬೊರೇಟರಿ ಒಳಗಡೆ ಟೆಸ್ಟ್ ಟ್ಯೂಬ್ ಜೊತೆಗೆ ನೈಟ್ರೋಜನ್ ಬೇಸಿಸ್, ಡಿಫ್ರೆಂಟ್ ನೈಟ್ರೋಜನ್ ಬೇಸಿಸ್ ಒಟ್ಟಿಗೆ ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರಿಲೇಸ್ ಅನ್ನ ಆಡ್ ಮಾಡಿದ್ವಿ. ಸೊ ಅವಾಗ ನಮ್ಗೆ ಯಾವ ತರ RNA ಸಿಕ್ತು? ಹಿಟೆರೋ ಪಾಲಿಮರ್ RNA. ಅಂಡ್ ಅದೇ ಟೆಸ್ಟ್ ಟ್ಯೂಬ್ ಅಲ್ಲಿ ಅದೇ ಎಂಜೈಮ್ ಅನ್ನ ಹಾಕ್ಬಿಟ್ಟು ಬರೀ ಸೇಮ್ ಅಥವಾ ಒಂದೇ ನೈಟ್ರೋಜನ್ ಬೇಸಿಸ್ ಅನ್ನ ಹಾಕಿದ್ರೆ ನಮ್ಗೆ ಯಾವ ತರ RNA ಸಿಕ್ತು ಅಲ್ಲಿ? ಹೋಮೋಪಾಲಿಮರ್. ಬಿಕಾಸ್ ಸೇಮ್ ಬೇಸ್ ಇದೆ, ಬೇರೆ ಇಲ್ಲ. ಇಲ್ಲಿ 2 ತರ ಬೇಸ್ ಇದೆ, ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ? ಹಿಟಿರೋ ಪಾಲಿಮರ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಯಾರು ಬರ್ತಾರೆ ಇಲ್ಲಿ? ಇನ್ನೊಬ್ರು ಬರ್ತಾರೆ, ದಟ್ ಈಸ್ ಮಾರ್ಷಲ್ ನಿರನ್ಬರ್ಗ್. ಸೊ ಯಾರು ಬರ್ತಾರೆ ಇಲ್ಲಿ? ಮಾರ್ಷಲ್ ನಿರನ್ಬರ್ಗ್. ಈ ಸೈಂಟಿಸ್ಟ್ ಏನ್ ಹೇಳ್ತಾರೆ ಇಲ್ಲಿ? ಸೆಲ್ ಇಲ್ದೇನೆ ನಾವೇನ್ ಮಾಡ್ಬೋದು? RNA ಸಿಂಥಸಿಸ್ ಮಾಡ್ಬೋದು. ಸೆಲ್ ಇಲ್ದೇ ಇದ್ರು ಕೂಡ ಏನ್ ಮಾಡ್ಬೋದು? RNA ಸಿಂಥಸಿಸ್ ಮಾಡ್ಬೋದು. ಈ ಕೊರೋನಾ ಅವ್ರು ಏನ್ ಹೇಳ್ಕೊಟ್ರು? DNA ಇಲ್ಲ, ಬಿಕಾಸ್ DNA ಆಡ್ ಮಾಡ್ಲಿಲ್ಲ ನಾವು. DNA ಇಲ್ದೇನೆ ಲ್ಯಾಬೊರೇಟರಿ ಒಳಗಡೆ ನಾವೇನ್ ಮಾಡ್ಬೋದು? ಎಂಜೈಮ್. ಯಾವ ಎಂಜೈಮು? ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರಿಲೇಸ್ ಎಂಜೈಮ್ ಯೂಸ್ ಮಾಡ್ಬಿಟ್ಟು ಹಿಟೆರೋ ಪಾಲಿಮರ್ ಅಂಡ್ ಹೋಮೋಪಾಲಿಮರ್ RNA ನ ಸಿಂಥಸಿಸ್ ಮಾಡಿದ್ವಿ. ಅದೇ ರೀತಿ ಯಾರು ಬಂದ್ರು ನೆಕ್ಸ್ಟ್ ಇಲ್ಲಿ? ಮಾರ್ಷಲ್ ನಿರನ್ಬರ್ಗ್. ಸೊ ಈ ಮನುಷ್ಯ ಏನ್ ಹೇಳ್ತಿದ್ದಾರೆ ಇಲ್ಲಿ? ಸೆಲ್ ಫ್ರೀ ಸಿಸ್ಟಮ್ ಆರ್ ಸೆಲ್ ಫ್ರೀ ಸಿಂಥಸಿಸ್. ಅಂದ್ರೆ ಸೆಲ್ ಇಲ್ದೇನೂ ಕೂಡ ನಾವೇನ್ ಮಾಡ್ಬೋದು? ಸೆಲ್ ಏನು? ಲಿವಿಂಗ್ ಕಂಪೋನೆಂಟ್ ತಾನೆ, ಸೆಲ್ ಅಲ್ಲೇ ತಾನೆ ಇದೆಲ್ಲ ಪ್ರೊಸೆಸ್ ಆಗ್ತಿರೋದು. ಬಟ್ ಇವ್ರೇನ್ ಮಾಡ್ತಿದ್ದಾರೆ? ಸೆಲ್ ಇಲ್ದೇ ಇದ್ರು ಕೂಡ ನಾವೇನ್ ಮಾಡ್ಬೋದು ಇಲ್ಲಿ? ಸೆಲ್ ಇಲ್ದೇ ಇದ್ರು ಕೂಡ ಏನ್ ಮಾಡ್ಬೋದು? RNA ಸಿಂಥಸಿಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಹೆಂಗೆ? ಅದೇನಿಂದ ಲ್ಯಾಬೊರೇಟರಿ ಏನ್ ಮಾಡ್ತಾರೆ? ಟೆಸ್ಟ್ ಟ್ಯೂಬ್ ಅನ್ನ ತಗೊಳ್ತಾರೆ. ಓಕೆ, ಸೊ ಈ ಟೆಸ್ಟ್ ಟ್ಯೂಬ್ ಒಳಗಡೆ ಏನ್ ಮಾಡ್ತಾರೆ ಇವರು? ಇಲ್ಲಿ ನೈಟ್ರೋಜನ್ ಬೇಸಿಸ್ ಅನ್ನ ಹಾಕ್ತಾರೆ. ಓಕೆ, ಯು ನೈಟ್ರೋಜನ್ ಬೇಸಿಸ್ ಅನ್ನ ಹಾಕೋದು. ಓಕೆ, ಬೇರೆ ಬೇರೆ ನೈಟ್ರೋಜನ್ ಬೇಸಿಸ್ ಅನ್ನು ಹಾಕ್ಬೋದು ಅಥವಾ ಸೇಮ್ ಕೈಂಡ್ ಅನ್ನು ಹಾಕ್ಬೋದು. ಸೊ ಇಲ್ಲಿ ನೈಟ್ರೋಜನ್ ಬೇಸಿಸ್ ಜೊತೆಗೆ ಏನನ್ನ ಆಡ್ ಮಾಡ್ತಾರೆ ಅಂದ್ರೆ ಒಂದು ನ್ಯೂಕ್ಲಿಯೇಸ್ ಅನ್ನೋ ಒಂದು ಎಂಜೈಮ್ ಅನ್ನ ಆಡ್ ಮಾಡ್ತಾರೆ. ಯಾವ ಎಂಜೈಮ್ ಅನ್ನ? ನ್ಯೂಕ್ಲಿಯಸ್. ಅದ್ರ ಒಟ್ಟಿಗೆ DNA ಆಡ್ ಮಾಡ್ತಾರೆ. ಏನ್ ಆಡ್ ಮಾಡ್ತಾರೆ? DNA. ಅದ್ರ ಒಟ್ಟಿಗೆ RNA ಆಡ್ ಮಾಡ್ತಾರೆ. ಅಂಡ್ ಇನ್ ದ ಸೇಮ್ ಟೆಸ್ಟ್ ಟ್ಯೂಬ್ ಏನಿರುತ್ತೆ ಇಲ್ಲಿ? ಅಮೈನೋ ಆಸಿಡ್ಸ್ ಗಳು ಕೂಡ ಆಡ್ ಆಗಿರುತ್ತೆ. ಅಮೈನೋ ಆಸಿಡ್ಸ್
ಸೊ ಏನ್ ಮಾಡಿದ್ರು ಇಲ್ಲಿ ಮಾರ್ಷಲ್ ನಿರನ್ಬರ್ಗ್ ಒಂದು ಟೆಸ್ಟ್ ಟ್ಯೂಬ್ ಅನ್ನ ತಗೊಂಡ್ರು, ಅದರಲ್ಲಿ ನೈಟ್ರೋಜನ್ ಬೇಸಸ್ ಅನ್ನ ಆಡ್ ಮಾಡಿದ್ರು. ಸೊ ಅದ್ರ ಒಳಗಡೆ ನೆಕ್ಸ್ಟ್ ಏನ್ ಮಾಡಿದ್ರು, ನ್ಯೂಕ್ಲಿಯಸ್ ಅನ್ನೋ ಒಂದು ಎಂಜೈಮ್ ಅನ್ನ ಹಾಕಿದ್ರು, DNA ಹಾಕಿದ್ರು, RNA ಹಾಕಿದ್ರು ಅಂಡ್ ಅಮೈನೋ ಆಸಿಡ್ಸ್. ಬಟ್ ನಿಮಗೆ ನೆನಪಿರ್ಲಿ, ಬಯೋಕೆಮಿಕಲ್ ನೇಚರ್ ಅನ್ನ ನಾವು ಸ್ಟಡಿ ಮಾಡ್ಬೇಕಾದ್ರೆ ಅಲ್ಲಿ ಡಿಗ್ರೇಡಬಲ್ ಎಂಜೈಮ್ಸ್ ಅನ್ನ ಯೂಸ್ ಮಾಡಿದ್ವಿ, ಲೈಕ್ DNAs, RNAs, ಪ್ರೋಟಿಯೇಸ್. ಏನ್ ಮಾಡಿತ್ತು ಡಿಎನ್ಎಸ್? ಡಿಎನ್ಎಸ್ ಅಂದ್ರೆ ಏನು? DNA ಫಂಕ್ಷನ್ ಅನ್ನ ಸ್ಟಾಪ್ ಮಾಡೋದು. RNAs ಅಂದ್ರೆ RNA ಫಂಕ್ಷನ್ ಅನ್ನ ಸ್ಟಾಪ್ ಮಾಡೋದು. ಪ್ರೋಟಿಯೇಸ್ ಅಂದ್ರೆ ಪ್ರೋಟೀನ್ ಫಂಕ್ಷನ್ ಅನ್ನ ಸ್ಟಾಪ್ ಮಾಡೋದು. ಸೊ ಇಲ್ಲಿ ನ್ಯೂಕ್ಲಿಯಸ್ ಅನ್ನೋ ಒಂದು ಎಂಜೈಮ್ ಅನ್ನ ಆಡ್ ಮಾಡಿದೀವಿ. ನ್ಯೂಕ್ಲಿಯಸ್ ಅಂದ್ರೆ ಏನು? ನ್ಯೂಕ್ಲಿಕ್ ಆಸಿಡ್ಸ್ ಗಳನ್ನ, ಅವುಗಳ ಫಂಕ್ಷನ್ ಅನ್ನ ಏನ್ ಮಾಡುತ್ತೆ ಇದು? ಇನ್ಹಿಬಿಟ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಸೊ ನ್ಯೂಕ್ಲಿಯಸ್ ಯಾರಿದ್ದಾರೆ ಇಲ್ಲಿ? ನ್ಯೂಕ್ಲಿಕ್ ಆಸಿಡ್ಸ್, DNA, RNA. ಸೊ ಈ ನ್ಯೂಕ್ಲಿಯಸ್ ಏನ್ ಮಾಡುತ್ತೆ? DNA ಮತ್ತೆ RNA ಈ ಎರಡನ್ನೂ ಏನ್ ಮಾಡುತ್ತೆ? ಡಿಗ್ರೇಡ್ ಅಂದ್ರೆ ಏನು? ಸ್ಟಾಪ್ ಮಾಡುತ್ತೆ. ಇವನ್ DNA ಕೂಡ ಫಂಕ್ಷನ್ ಆಗ್ಲಿಕ್ಕೆ ಬಿಡಲ್ಲ, ಸ್ಟಾಪ್ ಮಾಡ್ಬಿಡುತ್ತೆ, ಇದ್ರೂನು ಇಲ್ದಿರೋ ತರ. ಬಟ್ ಈ ನ್ಯೂಕ್ಲಿಯಸ್ ಯಾರ ಮೇಲೆ ಆಕ್ಟ್ ಮಾಡಲ್ಲ? ಅಮೈನೋ ಆಸಿಡ್ಸ್ ಗಳ ಮೇಲೆ ಆಕ್ಟ್ ಮಾಡಲ್ಲ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ತಾರೆ ಇಲ್ಲಿ? ಎಂಜೈಮ್ ಆಡ್ ಆಗಿರೋ ಕಾರಣಕ್ಕೆ ನಮ್ಗೆ ಏನ್ ಸಿಕ್ಕುತ್ತೆ ಇಲ್ಲಿ? ಒಂದು ಏನಿದು ಕಂಪ್ಲೀಟ್ ಆಗಿ ಏನ್ ಸಿಕ್ಕುತ್ತೆ ನಮ್ಗೆ ಇಲ್ಲಿ? ಒಂದು RNA ಸಿಕ್ಕುತ್ತೆ. ಸೊ ಏನು ಇಲ್ಲಿ? ಸೆಲ್ಲೂ ಇಲ್ಲ, DNA ಇಲ್ಲ, RNA ಇಲ್ಲ, ಜಸ್ಟ್ ಅಮೈನೋ ಆಸಿಡ್ಸ್ ಇದೆ, ನೈಟ್ರೋಜನ್ ಬೇಸಸ್ ಇದೆ ಅಂಡ್ ಎಂಜೈಮ್ಸ್. ಸೊ ಅದ್ರ ಮುಖಾಂತರ ನಮ್ಗೆ ಏನ್ ಸಿಕ್ತು ಇಲ್ಲಿ? ಸೆಲ್ ಇಲ್ಲದೆ ಇದ್ರು ಕೂಡ ನಮ್ಗೆ ಏನ್ ಸಿಕ್ತು? RNA ಸಿಕ್ತು. ಗೊತ್ತಾಯ್ತಾ? ಸೊ ಇದನ್ನ ಯಾರು ಹೇಳ್ಕೊಟ್ರು ನಮ್ಗೆ ಇಲ್ಲಿ? ದಟ್ ಈಸ್ ಮಾರ್ಷಲ್ ನಿರನ್ಬರ್ಗ್. ಓಕೆ, ಅಂಡ್ ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ಓಚೋ. ಯಾರು? ಓಚೋ. ಸೊ ಇವ್ರೇನ್ ಹೇಳ್ತಾರೆ? DNA ಇಲ್ದೆಲೆ ಏನ್ ಮಾಡ್ತಾರೆ ಇವರು ಕೂಡ? RNA ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ವಿತೌಟ್ DNA RNA is formed. ಅಥವಾ ಏನ್ ಹೇಳ್ಬೋದು ಸಿಂಪಲ್ ಆಗಿ? ಆರ್ಟಿಫಿಷಿಯಲ್ RNA ಸಿಂಥಸಿಸ್. ಯಾವ ರೀತಿ ಆರ್ಟಿಫಿಷಿಯಲ್ ಆಗಿ DNA ಯೂಸ್ ಮಾಡ್ದೇಲೆ RNA ಸಿಂಥಸಿಸ್ ಆಗುತ್ತೆ ಅಂತ? ಸೇಮ್ ಎಂಜೈಮ್ ತಗೊಳ್ತಾರೆ, ಟೆಸ್ಟ್ ಟ್ಯೂಬ್ ತಗೊಳ್ತಾರೆ. ಓಕೆ, ಈ ಟೆಸ್ಟ್ ಟ್ಯೂಬ್ ಅಲ್ಲಿ ನಾವೇನ್ ಮಾಡೋಣ? ಸೇಮ್ ಬೇಸ್ ಎಡಿನೈನ್ ಹಾಕೋಣ. ಅಂಡ್ ಇದ್ರಲ್ಲಿ ಏನನ್ನ ಆಡ್ ಮಾಡ್ತಾರೆ? ಯಾವ ಎಂಜೈಮ್ ಅನ್ನ ಯೂಸ್ ಮಾಡಿದ್ವಿ ನಾವಲ್ಲಿ? ಕೊರೋನಾ ಅವರು ಯಾವ ಎಂಜೈಮ್ ಯೂಸ್ ಮಾಡಿದ್ರು? ದಟ್ ಈಸ್ ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರಿಲೇಸ್. ಏನಂತ ಹೇಳಿದೆ ನಾನು? ಈ ಎಂಜೈಮ್ ಏನು? ಇದು ಒಂದು ಟೈಪ್ ಆಫ್ RNA ಪಾಲಿಮರೇಸ್. ಸೊ ಇವಾಗ ಇಲ್ಲಿ ಯಾರಿಲ್ಲ? DNA ಇಲ್ಲ, ಬರೀ ನೈಟ್ರೋಜನ್ ಬೇಸ್ ಇದೆ, ಸೇಮ್ ನೈಟ್ರೋಜನ್ ಬೇಸ್. ಅಂಡ್ ಯಾರನ್ನ ಆಡ್ ಮಾಡಿದೀವಿ? ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರಿಲೇಸ್. ಸೊ ಇದೇನ್ ಆಕ್ಟ್ ಮಾಡ್ಬೇಕು? ಏನನ್ನ ಫಾರ್ಮ್ ಮಾಡುತ್ತೆ ಇವಾಗ ಇದು ನಮಗೆ? ದಟ್ ಈಸ್ ಕಂಪ್ಲೀಟ್ ಆಗಿ ಎಡಿನೈನ್ ನ್ಯೂಕ್ಲಿಯೋಟೈಡ್ ಇರೋ ಅಂತ ಒಂದು ಕಂಪ್ಲೀಟ್ RNA ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ವಿತೌಟ್ DNA ಏನ್ ಫಾರ್ಮ್ ಆಯ್ತು ಇಲ್ಲಿ? RNA ಫಾರ್ಮ್ ಆಯ್ತು. ಅದೇ ರೀತಿ ನೆಕ್ಸ್ಟ್ ಟೆಸ್ಟ್ ಟ್ಯೂಬ್ ಅಲ್ಲಿ ಗ್ವಾನಿನ್ ಇತ್ತು ಅಂಡ್ ಸೇಮ್ ಎಂಜೈಮ್ ಅನ್ನ ಆಡ್ ಮಾಡಿದ್ರೆ ನಮ್ಗೆ ಯಾವ RNA ಸಿಕ್ಕುತ್ತೆ ಇವಾಗ ಇಲ್ಲಿ? ತಿರ್ಗಾ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಏನಿರುತ್ತೆ ಇಲ್ಲಿ? ಗ್ವಾನಿನ್ ಆಡ್ ಮಾಡಿರೋ ಕಾರಣಕ್ಕೆ ಓನ್ಲಿ ಗ್ವಾನಿನ್. ಅದೇ ರೀತಿ ಇನ್ನೊಂದು ಟೆಸ್ಟ್ ಟ್ಯೂಬ್ ಅನ್ನ ತಗೊಳ್ತಾರೆ. ಇದರಲ್ಲಿ ಸೈಟೋಸಿನ್ ಅಂಡ್ ಎಂಜೈಮ್. ಯಾವ ಎಂಜೈಮು? ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರಿಲೇಸ್. ಸೊ ಅವಾಗ ಸಿಗುವಂತ mRNA ಏನಿರುತ್ತೆ? ಸೇಮ್ ಪೋಲಾರಿಟಿ ಒಳಗಡೆ ಇಲ್ಲಿ ನೈಟ್ರೋಜನ್ ಬೇಸ್ ಯಾವ್ದು ಹಾಕಿದೀವಿ? ಸೈಟೋಸಿನ್. ಸೊ ಇದು ಕೂಡ ಏನಾಗುತ್ತೆ ಇಲ್ಲಿ? ಸೈಟೋಸಿನ್ mRNA. ನೆಕ್ಸ್ಟ್ ಉಳಿದಿರೋದು ಯಾವ್ದು? ದಟ್ ಈಸ್ ಯೂರಾಸಿಲ್. ಟೆಸ್ಟ್ ಟ್ಯೂಬ್ ಒಳಗಡೆ ಏನ್ ಮಾಡ್ತಾರೆ? ಯೂರಾಸಿಲ್. ಅದ್ರ ಜೊತೆಗೆ ಯಾವ ಎಂಜೈಮ್ ಅನ್ನ ಆಡ್ ಮಾಡ್ತಾರೆ? ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರಿಲೇಸ್. ಸೊ ತಿರ್ಗಾ ನಮ್ಗೆ ಒಂದು ನ್ಯೂ RNA ಸಿಕ್ಕುತ್ತೆ ಅಂಡ್ ಇಟ್ಸ್ ಸೀಕ್ವೆನ್ಸ್ ವಿಲ್ ಬಿ ಯೂರಾಸಿಲ್. ಓಕೆ, ಸೊ ಏನ್ ಹೇಳ್ಕೊಟ್ರು ಓಚಾ ಅವರು ಇಲ್ಲಿ ನಮ್ಗೆ? ಆರ್ಟಿಫಿಷಿಯಲ್ ಆಗಿನೂ ಕೂಡ ನಾವೇನ್ ಮಾಡ್ಬೋದು? RNA ಸಿಂಥಸಿಸ್ ಮಾಡ್ಬೋದು. ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಅನ್ನ ನಾವೇನ್ ಮಾಡ್ಬೋದು? ಆರ್ಟಿಫಿಷಿಯಲ್ ಆಗಿ ಫಾರ್ಮ್ ಮಾಡ್ಬೋದು. ಬಟ್ ಯಾರನ್ನ ಯೂಸ್ ಮಾಡಲ್ಲ ಇಲ್ಲಿ? DNA ನ ಆಸ್ ವೆಲ್ ಆಸ್ ಸೆಲ್ ಅನ್ನ ನಾವೇನ್ ಮಾಡಲ್ಲ? ಯೂಸ್ ಮಾಡಲ್ಲ. ಸೊ ಇದಿಷ್ಟು ಏನು ಇಲ್ಲಿ ಕೆಲವೊಂದು ಕಾಂಟ್ರಿಬ್ಯೂಷನ್ಸ್ ಗಿವನ್ ಬೈ ದೀಸ್ ಸೈಂಟಿಸ್ಟ್. ಸೊ ಇವತ್ತಿಗೆ ಎಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನನ್ನ ಸ್ಟಡಿ ಮಾಡೋಣ? ಇಲ್ಲಿ ಸೈಲೆಂಟ್ ಫೀಚರ್ಸ್ ಆಫ್ ದಿ ಜೆನೆಟಿಕ್ ಕೋಡ್ ಅನ್ನ ಸ್ಟಡಿ ಮಾಡೋಣ. ಸೊ ಇಫ್ ಇಟ್ ಆಲ್ ನಿಮ್ಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.